ರಾತ್ರಿ 2:17 ನೀವು ತೆರೆದ ಮೈದಾನದಲ್ಲಿ ನಿಂತಿರ್ತೀರ. ಆಕಾಶದಲ್ಲಿ ಒಂದು ಸಣ್ಣ ಬೆಳಕು. ಸಡನ್ಲಿ ಜಿಗ್ ಜ್ಯಾಗ್. ಒಂದು ಕ್ಷಣ ನೀವು ನಿಮ್ಮ ಮೊಬೈಲ್ ತೆಗೆದು ಕ್ಯಾಮರಾ ಆನ್ ಮಾಡ್ತೀರಾ, ಅಷ್ಟರಲ್ಲಿ ಡಿಸಪಿಯರ್ಡ್. ಏನಿದು? ಡ್ರೋನಾ? ಸೀಕ್ರೆಟ್ ಮಿಲಿಟರಿ ಟೆಸ್ಟಾ? ಅಥವಾ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ನೋಡ್ತಿರೋ ಟಾಪಿಕ್ ಏನಂದ್ರೆ ಡೂ ಏಲಿಯನ್ಸ್ ಎಕ್ಸಿಸ್ಟ್. ಮತ್ತೆ ಭಾರತದಲ್ಲಿ ಕೇಳಿ ಬಂದ ಕೆಲ UFO ಸೈಟಿಂಗ್ಸ್. ಕಾಶ್ಮೀರ, ಲಡಖ್, ಗೋವಾ, ಬೆಂಗಳೂರು ಲೈನ್ನಲ್ಲಿ ವರದಿಯಾದ ವಿಚಿತ್ರ ಘಟನೆಗಳು. लद्दाख एलियन के रहस्य की वजह से भी चर्चा में रहा है. നഗറിലത്തെ BTM ലേഔട്ടിലത്തെ ആൾക്കാർ ഇങ്ങനെ പുറത്തിറങ്ങി നിൽക്കുമ്പോണ്ട് എന്തോ ഒരു സംഭവം, എന്തോ ഒരു ലൈറ്റ് പോലത്തെ ഒരു സംഭവം ആകാശത്ത് ഇങ്ങനെ അങ്ങോട്ട് ഇങ്ങോട്ട് പറന്നു കളിക്കുന്ന പോലെ അവർ കണ്ടത്. ಒಂದು ವಿಷಯ ಅಂತೂ ಕ್ಲಿಯರ್. ಇವತ್ತು ನಾವು ಹೇಳುವ ರಿಪೋರ್ಟೆಡ್ ಸೈಟಿಂಗ್ಸ್ ಮತ್ತೆ ಐ ವಿಟ್ನೆಸ್ ಸ್ಟೋರೀಸ್, ಇವುಗಳಿಗೆ ಸೈಂಟಿಫಿಕ್ ಫೈನಲ್ ಪ್ರೂಫ್ ಇಲ್ಲ ಅಂತಾನೆ ಸೈನ್ಸ್ ಹೇಳುತ್ತೆ. ಬಟ್ ಆಸ್ ಎ ಸ್ಟೋರಿ ದಿಸ್ ಈಸ್ ಇನ್ಸೇನ್ಲಿ ಇಂಟ್ರೆಸ್ಟಿಂಗ್. ಲಡಖ್ ಹಿಮ ಪರ್ವತ ಮಧ್ಯೆ ಒಂದು ಪ್ಲೇಸ್, ಕೊಂಕಾ ಪಾಸ್. ಇಲ್ಲಿ ಜನ ವರ್ಷಗಳಿಂದ ಹೇಳ್ತಿದ್ದಾರೆ, ರಾತ್ರಿ ಆಕಾಶದಲ್ಲಿ ಫ್ಲೋಟಿಂಗ್ ಲೈಟ್ಸ್ ಕಾಣಿಸುತ್ತೆ. ಅವು ನಕ್ಷತ್ರದಂತೆ ಸ್ಟೆಡಿ ಅಲ್ಲ, ಬಟ್ ಸಡನ್ಲಿ ಮೂವ್ ಆಗುತ್ತೆ ಅಂತ. ಕೆಲವರಿಗೆ ಅದು ಡಿಸ್ಕ್ ಲೈಕ್ ಶೇಪ್, ಇನ್ನು ಕೆಲವರಿಗೆ ಲೈಕ್ ಎ ಗ್ಲೋಯಿಂಗ್ ಬಾಲ್. ಅದು ಕೆಲ ಸೆಕೆಂಡ್ಸ್ ಮಾತ್ರ ಅವರ್ ಆಗಿ ನಂತರ ಅನ್ಇಮ್ಯಾಜಿನಬಲ್ ಸ್ಪೀಡ್ನಲ್ಲಿ ದೂರ ಹೋಗ್ಬಿಡುತ್ತೆ ಅಂತ. ಇಲ್ಲಿ ಸ್ಕೇರಿ ಪಾರ್ಟ್ ಏನು ಗೊತ್ತಾ? ಇದು ಆರ್ತಿದೆ ಅಂತಲ್ಲ, ಇದು ಫಿಸಿಕ್ಸ್ ಬ್ರೇಕ್ ಮಾಡ್ತಿದೆ ಅನ್ನೋ ಫೀಲಿಂಗ್. ಇದೇ ರೀತಿ ಕಾಶ್ಮೀರಲ್ಲಿ ಯಾವುದೋ ಒಂದು ಸ್ಟ್ರೇಂಜ್ ಲೈಟ್ ಕಾಣಿಸ್ಕೊಂಡಿತ್ತು. ಆ ಲೈಟ್ ಸ್ಪ್ಲಿಟ್ ಆಗಿ ಪುನಃ ಮರ್ಜ್ ಆಗ್ತಾ ಇತ್ತು ಅಂತ ಸ್ಟೋರಿ. ಹಾಗೆ ಗೋವಾ ಬೀಚ್ನಲ್ಲಿ ಸಮುದ್ರ ಮೇಲೆ ಒಂದು ಸೈಲೆಂಟ್ ಆರ್ಬ್ ಮೊದಲು ಮೆಲ್ಲೆ ಕಾಣಿಸ್ಕೊಂಡು ತಕ್ಷಣ ಕಾಣೆಯಾಗಿದ್ದ ಘಟನೆ. ಮತ್ತು ಬೆಂಗಳೂರಲ್ಲಿ ಟ್ರಯಾಂಗಲ್ ಆಬ್ಜೆಕ್ಟ್ ಕಾಣಿಸ್ಕೊಂಡಿತ್ತು ಅಂತ. ಇದರ ಬಗ್ಗೆ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಇವತ್ತಿನವರೆಗೂ ಭೂಮಿ ಹೊರಗೆ ಲೈಫ್ ಇರೋದು ಕನ್ಫರ್ಮ್ ಆಗಿಲ್ಲ. ಹಾಗೆ ಏಲಿಯನ್ಸ್ ಭೂಮಿಗೆ ಬಂದಿದ್ದಾರೆ ಅಂತಲೂ ನಾಸಾ ಅಥವಾ ಸೈನ್ಸ್ ಬಳಿ ಯಾವುದೇ ಎವಿಡೆನ್ಸ್ ಇಲ್ಲ. ಇವಾಗ ನಾವು ಹಲವಾರು ವೀಡಿಯೋಸ್ಗಳು ನೋಡ್ತೀವಿ. ಸೈನ್ಸ್ನ ಅದನ್ನೇ ಪ್ರೂಫ್ ಅಥವಾ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಆದರೆ ಸೈನ್ಸಿಗೆ ಏಲಿಯನ್ಸ್ ಅಂತ ಹೇಳೋಕ್ಕೆ ಅಥವಾ 100% ಕನ್ಫರ್ಮ್ ಮಾಡೋಕ್ಕೆ ಒಂದು ವಿಡಿಯೋ ಅಥವಾ ಬ್ಲರಿ ವಿಡಿಯೋ ಸಾಕಾಗಲ್ಲ. ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೋಟಲಾಗಿ 4 ಸ್ಟೆಪ್ಗಳಿವೆ. ಆ 4 ಸ್ಟೆಪ್ಗಳು ಪಾಸ್ ಆದರೆ ಮಾತ್ರ ಅದನ್ನ ಪ್ರೂಫ್ ಅಥವಾ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸ್ಟೆಪ್ 1, ಡಿಟೆಕ್ಷನ್. ನಾವು ಏನು ವಿಚಿತ್ರ ವಸ್ತು ನೋಡಿದ್ದೀವಿ, ಉದಾಹರಣೆಗೆ ಲೈಟ್, ಸಿಗ್ನಲ್, ಕೆಮಿಕಲ್ ಅಥವಾ ಅನ್ನೋನ್ ಆಬ್ಜೆಕ್ಟು ಆಗಿರ್ಬೋದು. ಸ್ಟೆಪ್ 2, ಇಂಟರ್ಪ್ರಿಟೇಷನ್. ಇದು ಏಲಿಯನ್ಸ್ ಆಗಿರಬಹುದಾ ಅಥವಾ ಬೇರೆ ಏನಾದರೂ ಆಗಿರಬಹುದಾ ಅನ್ನೋದು. ಇದು ಇನ್ನೂ ಗೆಸ್ ಮಾತ್ರ, ಕನ್ಫರ್ಮೇಷನ್ ಆಗಿಲ್ಲ. ಸ್ಟೆಪ್ 3, ಬೇರೆ ಸೈಂಟಿಸ್ಟ್ ಕೂಡ ಅದೇ ವಿಷಯಗಳನ್ನ ಅಬ್ಸರ್ವ್ ಮಾಡಬೇಕು, ಮತ್ತೆ ಮತ್ತೆ ಅದೇ ರಿಸಲ್ಟ್ ಬರಬೇಕು. ಇದು ಬೆಲೂನ್, ಡ್ರೋನ್, ಕ್ಯಾಮರಾ ಎಫೆಕ್ಟ್ ಏನೂ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಸ್ಟೆಪ್ 4, ಕನ್ಸೆನ್ಸಸ್. ಹಲವಾರು ಪ್ರೂಫ್ ಪೀಸಸ್ ಮ್ಯಾಚ್ ಆಗಬೇಕು. ವಿಡಿಯೋ ಮಾತ್ರ ಅಲ್ಲ, ರೇಡರ್, ಡೇಟಾ, ಲ್ಯಾಬ್ ಟೆಸ್ಟ್ ಕೂಡ. ಆಗ ಮಾತ್ರ ಸೈಂಟಿಫಿಕ್ ಕಮ್ಯುನಿಟಿ ಹೇಳ್ಬೋದು, ಓಕೆ ದಿಸ್ ಈಸ್ ಅ ರಿಯಲ್ ಎವಿಡೆನ್ಸ್ ಅಂತ. ಸೈಂಟಿಸ್ಟ್ ವಿಡಿಯೋಗಳನ್ನ ಮಾತ್ರ ಯಾಕೆ ಪ್ರೂಫ್ ಅಂತ ಕನ್ಸಿಡರ್ ಮಾಡಲ್ಲ ಅಂದರೆ, ಯಾಕಂದರೆ ಅದು ಡ್ರೋನ್ ಆಗಿರ್ಬೋದು, ಪ್ಲೇನ್ ಆ್ಯಂಗಲ್ ಇಲ್ಯೂಷನ್ ಆಗಿರ್ಬೋದು, ಲೆನ್ಸ್ ಫ್ಲೇರ್ ಆಗಿರ್ಬೋದು, ಕ್ಯಾಮರಾ ಗ್ಲಿಚಸ್ ಆಗಿರ್ಬೋದು, ಅಥವಾ ಸ್ಯಾಟಲೈಟೇ ಆಗಿರ್ಬೋದು. ಅದರಿಂದ ಈ ವಿಡಿಯೋಗಳನ್ನ ಅನ್ಐಡೆಂಟಿಫೈಡ್ ಅಂತ ಹೇಳ್ತಾರೆ. ಅದು ಬಿಟ್ಟು ಏಲಿಯನ್ಸ್ ಅಂತ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಸೊ ಓಕೆ, ಏಲಿಯನ್ಸ್ ಭೂಮಿಗೆ ಬಂದರೆ ಮಾತ್ರ ಕನ್ಫರ್ಮ್ ಮಾಡೋಕ್ಕಾಗದ? ನಾಸದವರು ಯಾವತ್ತೂ ಏಲಿಯನ್ಸ್ನ ಹುಡ್ಕೊಂಡು ಹೋಗಿಲ್ವಾ? ಹೋಗಿದ್ದಾರೆ. ಅದು ಇವತ್ತು ನಿನ್ನೆಯಿಂದ ಅಲ್ಲ, 1970s ಹುಡುಕ್ತಾ ಇದ್ದಾರೆ. ಈ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ 2 ವಿಷಯ ಗೊತ್ತಿರಬೇಕು. ಒಂದು ಹೀಲಿಯೋಸ್ಪಿಯರ್ ಸ್ಪೇಸ್, ಮತ್ತೊಂದು ಇಂಟರ್ಸ್ಟೆಲ್ಲರ್ ಸ್ಪೇಸ್. ಹೀಲಿಯೋಸ್ಪಿಯರ್ ಈ ವರ್ಡ್ ಕೇಳೋಕೆ ಕಷ್ಟ ಅನಿಸ್ಬೋದು, ಆದರೆ ಅಷ್ಟು ಕಷ್ಟ ಇಲ್ಲ. ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಸೂರ್ಯನಿಂದ ಒಂದು ಸೋಲಾರ್ ವಿಂಡ್, ಒಂದು ಗಾಳಿ ಅಂದ್ಕೊಳ್ಳಿ, ಪ್ರೊಡ್ಯೂಸ್ ಆಗುತ್ತೆ. ಸಾಮಾನ್ಯ ಗಾಳಿ ಅಲ್ಲ, ಅದರಲ್ಲಿ ಪ್ರೋಟಾನ್, ಎಲೆಕ್ಟ್ರಾನ್ ಎಲ್ಲ ಇರುತ್ತೆ. ಈ ಗಾಳಿ ಒಂದು ರೇಂಜ್ವರೆಗೆ ಹೋಗುತ್ತೆ. ಆ ಗಾಳಿ ರೀಚ್ ಆಗೋ ಬೌಂಡ್ರಿವರೆಗೆ ಒಂದು ದೊಡ್ಡ ಪ್ರೊಟೆಕ್ಟಿವ್ ಬಬಲ್ ರಚನೆ ಆಗುತ್ತೆ. ಅದೇ ಹೀಲಿಯೋಸ್ಪಿಯರ್. ಈ ಬಬಲ್ ಒಳಗೆ ನಮ್ಮ ಸೋಲಾರ್ ಸಿಸ್ಟಮ್ ಎಲ್ಲ ಪ್ಲಾನೆಟ್ಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಈ ಹೀಲಿಯೋಸ್ಪಿಯರ್ ಬೌಂಡ್ರಿನೇ ಹೀಲಿಯೋಪಾಸ್ ಅಂತ ಕರೀತಾರೆ. ಅದು ಪಾಸ್ ಆದಮೇಲೆ ಸಿಗದೆ ಇಂಟರ್ಸ್ಟೆಲ್ಲರ್ ಸ್ಪೇಸ್. ಇವಾಗ ಟಾಪಿಕ್ಗೆ ಬರೋಣ. 1970s
ಟು ಬಿ ಎಕ್ಸಾಕ್ಟ್ 1977ನಲ್ಲಿ ನಾಸಾ ಸೈಂಟಿಸ್ಟ್ ಅವರು 2 ಸ್ಪೇಸ್ ಕ್ರಾಫ್ಟ್ ಮಾಡ್ತಾರೆ. ಅದು ವಾಯ್ಜರ್ 1 ಮತ್ತು ವಾಯ್ಜರ್ 2. ಜನ ಸಾಮಾನ್ಯವಾಗಿ ಸ್ಯಾಟಲೈಟ್ ಅಂತ ಹೇಳ್ತಾರೆ, ಆದರೆ ಇವು ಭೂಮಿ ಸುತ್ತೋ ಸ್ಯಾಟಲೈಟ್ ಅಲ್ಲ. ಇದು ಬೇರೆ ಪ್ಲಾನೆಟ್ ಅಥವಾ ಗ್ರಹಗಳನ್ನ ಎಕ್ಸ್ಪ್ಲೋರ್ ಮಾಡಿ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಕಡೆ ಮೂವ್ ಆಗೋ ಸ್ಪೇಸ್ ಕ್ರಾಫ್ಟ್. ಇವು ಎರಡನ್ನು ಟೈಟನ್ ಸೆಂಟೋರ್ ರಾಕೆಟ್ ಮೂಲಕ ಸ್ಪೇಸ್ ಕಳಿಸ್ತಾರೆ. ವಾಯ್ಜರ್ 2 ಫಸ್ಟ್ ಲಾಂಚ್ ಮಾಡ್ತಾರೆ, ಅದು 20 ಆಗಸ್ಟ್ 1977ನಲ್ಲಿ. ವಾಯ್ಜರ್ 1ನ ಸೆಪ್ಟೆಂಬರ್ 5, 1977ನಲ್ಲಿ ಲಾಂಚ್ ಮಾಡ್ತಾರೆ. ಭೂಮಿಯಿಂದ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಹೋಗೋಕ್ಕೆ ಮ್ಯಾಸಿವ್ ಫ್ಯೂಲ್ ಬೇಕು. ಬಟ್ ವಾಯ್ಜರ್ ಸ್ಪೇಸ್ ಕ್ರಾಫ್ಟಲ್ಲಿ ಒಂದು ಸ್ಮಾರ್ಟ್ ಟೆಕ್ನಿಕ್ ಯೂಸ್ ಮಾಡ್ತಾರೆ, ಅದೇ ಗ್ರಾವಿಟಿ ಅಸಿಸ್ಟ್. ವಾಯ್ಜರ್ 1ಗೆ ಜುಪಿಟರ್ ಮತ್ತು ಸ್ಯಾಟರ್ನ್ ಗ್ರಾವಿಟಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಒಂದ್ಸರಿ ವಾಯ್ಜರ್ 1 ಭೂಮಿಯಿಂದ ಸ್ಪೇಸ್ ರೀಚ್ ಆದಮೇಲೆ ಜುಪಿಟರ್ ಗ್ರಾವಿಟಿ ಯೂಸ್ ಮಾಡಿ ವಾಯ್ಜರ್ 1ನ ಸ್ಯಾಟರ್ನ್ ಪ್ಲಾನೆಟ್ ಕಡೆ ಮೂವ್ ಮಾಡ್ತಾರೆ. ನಂತರ ಸ್ಯಾಟರ್ನ್ ಪ್ಲಾನೆಟ್ನ ಗ್ರಾವಿಟಿ ಯೂಸ್ ಮಾಡಿ ಡೈರೆಕ್ಷನ್ ಚೇಂಜ್ ಮಾಡಿ ಪ್ಲಾನೆಟ್ ಇರೋ ಫ್ಲಾಟ್ ಪ್ಲೇನ್ ಹೊರಗೆ ತಳ್ಳಿ ಅದನ್ನ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಕಡೆ ಕಳಿಸ್ತಾರೆ. ಸೊ ವಾಯ್ಜರ್ 1ಗೆ ಇಂಟರ್ಸ್ಟೆಲ್ಲರ್ ಜರ್ನಿ ಸೆಟ್ ಮಾಡಿದ್ದೇ ಜುಪಿಟರ್ ಮತ್ತು ಸ್ಯಾಟರ್ನ್ ಗ್ರಾವಿಟಿ. ಬಟ್ ವಾಯ್ಜರ್ 2 ಜರ್ನಿ ವಾಯ್ಜರ್ 1ಗಿಂತ ಡಿಫ್ರೆಂಟ್ ಆಗಿತ್ತು. ವಾಯ್ಜರ್ 2ಲಿ ಜುಪಿಟರ್, ಸ್ಯಾಟರ್ನ್, ಯುರಾನಸ್, ನೆಪ್ಟ್ಯೂನ್ ಗ್ರಾವಿಟಿ ಯೂಸ್ ಮಾಡ್ತಾರೆ. ಅಂದರೆ ಒಂದ್ಸರಿ ವಾಯ್ಜರ್ 2 ಸ್ಪೇಸ್ ರೀಚ್ ಆದಮೇಲೆ ಜುಪಿಟರ್ ಗ್ರಾವಿಟಿಯಿಂದ ಸ್ಯಾಟರ್ನ್ ಕಡೆ ಕಳಿಸ್ತಾರೆ, ಸ್ಯಾಟರ್ನ್ ಗ್ರಾವಿಟಿಯಿಂದ ಯುರಾನಸ್ ಕಡೆ ಕಳಿಸ್ತಾರೆ, ಯುರಾನಸ್ ಗ್ರಾವಿಟಿಯಿಂದ ನೆಪ್ಟ್ಯೂನ್ ಕಡೆ ಕಳಿಸ್ತಾರೆ, ಆಮೇಲೆ ನೆಪ್ಟ್ಯೂನ್ ಗ್ರಾವಿಟಿಯಿಂದ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಕಡೆ ಕಳಿಸ್ತಾರೆ. ಇದರಿಂದ ವಾಯ್ಜರ್ 1 ವಾಯ್ಜರ್ 2ಗಿಂತ ಲೇಟಾಗಿ ಲಾಂಚ್ ಮಾಡಿದ್ರು ವಾಯ್ಜರ್ 1 ವಾಯ್ಜರ್ 2ಗಿಂತ ಮೊದಲು ಇಂಟರ್ಸ್ಟೆಲ್ಲರ್ ಸ್ಪೇಸ್ ರೀಚ್ ಆಗುತ್ತೆ. ಅಂದರೆ ವಾಯ್ಜರ್ 1 25 ಆಗಸ್ಟ್ 2012 ಇಂಟರ್ಸ್ಟೆಲ್ಲರ್ ಸ್ಪೇಸ್ ರೀಚ್ ಆಗಿದ್ರೆ ವಾಯ್ಜರ್ 2 5 ನವಂಬರ್ 2018ಗೆ ಇಂಟರ್ಸ್ಟೆಲ್ಲರ್ ಸ್ಪೇಸ್ ರೀಚ್ ಆಗುತ್ತೆ. ಸೊ ವಾಯ್ಜರ್ 1 ಇಂಟರ್ಸ್ಟೆಲ್ಲರ್ ಸ್ಪೇಸ್ ರೀಚ್ ಆಗೋಕ್ಕೆ 35 ವರ್ಷ ಟೈಮ್ ತಗೊಂಡಿದ್ರೆ ವಾಯ್ಜರ್ 2 41 ವರ್ಷ ಟೈಮ್ ತಗೊಂಡಿದೆ. ಇವೆರಡು ಸ್ಪೇಸ್ ಕ್ರಾಫ್ಟ್ ಆಲ್ಮೋಸ್ಟ್ 15 to 17 ಕಿಲೋಮೀಟರ್ ಪರ್ ಸೆಕೆಂಡ್ ಥರ ಟ್ರಾವೆಲ್ ಮಾಡಿದೆ. ವಾಯ್ಜರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಕ್ಯಾಮರಾ ಇನ್ಸ್ಟಾಲ್ ಮಾಡಿರ್ತಾರೆ, ಅದರಿಂದ ಜುಪಿಟರ್ ಮತ್ತು ಸ್ಯಾಟರ್ನ್ ಪ್ಲಾನೆಟ್ನ ಹತ್ತಿರದಿಂದ ಸ್ಟಡಿ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಭೂಮಿಗೆ 1 ಚಂದ್ರ ಇದ್ದರೆ ಜುಪಿಟರ್ಗೆ 94 ಚಂದ್ರಗಳಿವೆ, ಹಾಗೆ ಸ್ಯಾಟರ್ನ್ಗೆ 274 ಚಂದ್ರಗಳಿವೆ. ಇವುಗಳಲ್ಲಿ ಕೆಲವು ಚಂದ್ರಗಳು ವಾಯ್ಜರ್ ಸ್ಪೇಸ್ ಕ್ರಾಫ್ಟಿಂದ ಡಿಸ್ಕವರ್ ಮಾಡಿದರೆ ಸ್ಯಾಟರ್ನ್ನ 1 ಚಂದ್ರ ಟೈಟನ್ನಲ್ಲಿ ನೀರಿದೆ ಅಂತಲೂ ಸ್ಪೇಸ್ ಕ್ರಾಫ್ಟ್ ಡಿಸ್ಕವರ್ ಮಾಡುತ್ತೆ. ಟಾಪಿಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ ಅಂದ್ಕೊಳ್ಬಿಡಿ. ಈ ವಾಯ್ಜರ್ ಸ್ಪೇಸ್ ಕ್ರಾಫ್ಟ್ನಲ್ಲಿ ಜಸ್ಟ್ ಕ್ಯಾಮರಾ ಮಾತ್ರ ಇನ್ಸ್ಟಾಲ್ ಮಾಡಿಲ್ಲ, ಇದರಲ್ಲಿ ಬೇರೆ ಜೀವಿಗಳಿಗೆ ಒಮ್ಮೆ ಈ ಸ್ಪೇಸ್ ಕ್ರಾಫ್ಟ್ ಸಿಕ್ಕಿದ್ರೆ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಸ್ಪೆಷಲ್ ಆಗಿ ಒಂದು ಮೆಸೇಜ್ ಪ್ಯಾಕೇಜ್ ಕೂಡ ಇಟ್ಟಿದ್ದಾರೆ, ಅದೇ ಗೋಲ್ಡನ್ ರೆಕಾರ್ಡ್. ಇದೊಂದು ಗ್ರಾಮಫೋನ್ ಡಿಸ್ಕ್, ಅದರಲ್ಲಿ 55 ಲ್ಯಾಂಗ್ವೇಜಸ್ ಗ್ರೀಟಿಂಗ್ಸ್, ಬೇರೆ ಬೇರೆ ಕಂಟ್ರಿಗಳ ಹಾಡುಗಳು, ಜೊತೆಗೆ ಎನ್ವಿರಾನ್ಮೆಂಟ್ ಸೌಂಡ್ ಅಂದರೆ ಹಕ್ಕಿ ಧ್ವನಿಗಳು, ಮಳೆ, ಗಾಳಿ, ಸಮುದ್ರದ ಅಲೆಗಳು ಇವೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದರ ಮೇಲೆ ಕವರಲ್ಲಿ ಇದನ್ನ ಹೇಗೆ ಪ್ಲೇ ಮಾಡಬೇಕು ಅಂತ ಡಯಾಗ್ರಾಮ್ ಜೊತೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ಆ ರೆಕಾರ್ಡ್ ಅಥವಾ ಸ್ಪೇಸ್ ಕ್ರಾಫ್ಟ್ ಬೇರೆ ಯಾವುದೋ ಜೀವಿಗೆ ಸಿಕ್ಕಿದೆ ಅಂತ ಎವಿಡೆನ್ಸ್ ಇಲ್ಲ. ಒಂದು ದಿನ ಯಾವುದಾದ್ರೂ ಇಂಟೆಲಿಜೆಂಟ್ ಲೈಫ್ ಇದನ್ನು ಕಂಡು ಡಿಕೋಡ್ ಮಾಡಿದ್ರೆ ಆವಾಗ ನಾವು ಹೇಳ್ಬೋದು ಎಸ್, ಏಲಿಯನ್ ಎಕ್ಸಿಸ್ಟ್ ಅಂತ. ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಸುಮಾರಿದೆ, ಆದರೆ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.